Buka di sensitif dan ಸುಮಿತ್ರಾ ಶ್ರೀರಾಮಾಯಣದ ದಶರಥನ ಮೂರನೆಯ limited shape. ಸೂರ್ಯವಂಶದ ರಾಣಿ ಸುಮಿತ್ರಾದೇವಿ ಹೀಗೆ ನಿಮ್ಮ ಮುಂದೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಋಷಿ ವಾಲ್ಮೀಕಿಯವರ ರಾಮಾಯಣದಿಂದ ಹಿಡಿದು ಮಕ್ಕಳ ರಾಮಾಯಣದಂತಹ ಕಥಾ ಪುಸ್ತಕದಲ್ಲಾಗಲಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನದಂತಹ ದಾರ್ಶನಿಕ ಕೃತಿಯಲ್ಲಾಗಲಿ ಎಲ್ಲೂ ನಾನು ಹೀಗೆ ನಿಮಗೆ ಕಾಣಲೇ ಇಲ್ಲ ಅಲ್ವಾ? ಇರಲಿ, ನಾನೀಗ ಶಾಂತತೆ ಹಾಗೂ ಸಮತೋಲನದ ವ್ಯಕ್ತಿತ್ವ ಧರಿಸಿದ ಆ ಪುಸ್ತಕಗಳ ರಾಣಿ ಸುಮಿತ್ರೆಯಲ್ಲ. ನನ್ನೆಡೆಗಿನ ಮೌನ ಮುರಿದು ರಾಣಿ ಎಂಬ ಗಾಂಭೀರ್ಯ ತೊರೆದು ಕೇವಲ ಒಬ್ಬ ಸಾಮಾನ್ಯ ಹೆಣ್ಣಾಗಿ ತಾಯಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಅಷ್ಟೊಂದು ಆ ಹಳೆಯ ರಾಮಾಯಣದಿಂದ ಆಚೆಗೆ ಬಂದು ಮೌನ ಮುರಿದ ಹೆಣ್ಣು ಧ್ವನಿಗಳಲ್ಲಿ ನಾನೇನು ಮೊದಲುಗಳು ಅಲ್ವಲ್ಲ. ಈಗಾಗಲೇ ಊರ್ಮಿಳೆ, ಅಹಲ್ಯೆ, ಮಂಥರೆ ಮೊದಲಿಗರು ಮೌನ ಮುರಿದಿದ್ದಾರೆ, ಮಾತನಾಡಿದ್ದಾರೆ. ಬಹುಶಃ ಈ ಪಟ್ಟಿಗೆ ನಾನೇ ಹೊಸಬಳು. ಅವರಷ್ಟೇನು ನೊಂದಿಲ್ಲ ನಾನು. ಆದರೆ ನನ್ನದು ಕೊಂಚ ಮಾತುಗಳಿವೆ. ನೀವೆಲ್ಲ ಆ ಮಾತುಗಳಿಗೆ ಕಿವಿ ಹಾಕ್ತಿರಲ್ಲ. ನನ್ನ ಪತಿ ದಶರಥ ಮೂವರು ಪತ್ನಿಯರ ಮಹಾರಾಜ. ಅರ್ಧನಾರೀಶ್ವರ ತತ್ವಪರಿಸರವೆಂದರೆ ನಾರೇನು ನಾವು ಮೂವರು. ಆದರೂ ದಶರಥ ಮಹಾರಾಜರು ನಮ್ಮನ್ನು ರಾಣಿಯರಂತೆ ನೋಡಿಕೊಳ್ಳುವಲ್ಲಿ ಯಾವುದೇ ಲೋಪ ಇಟ್ಟಿರಲಿಲ್ಲ. ರಾಜದೆಯ ಗಾಂಭೀರ್ಯವನ್ನು ಪಟ್ಟದ ರಾಣಿ ಕೌಸಲ್ಯೆಯವರಿಗೆ ಪ್ರೀತಿಯ ಓಗರದಲ್ಲಿ ಕೈಕೇಯಿಗೆ ಮೀಸಲಿಟ್ಟರು. ನನ್ನ ಬಳಿಗೆ ಬರುತ್ತಿದ್ದರು. ನೊಂದಾಗ, ಕಳವಳಗೊಂಡಾಗ ಸಲಹೆಗೋಸ್ಕರ, ಸಾಂತ್ವನಕ್ಕೋಸ್ಕರ. ಏಕೆಂದರೆ ಅವರ ಎಲ್ಲ ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳಿ ಅವರ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಮಾತನಾಡುವವರು ನಾನಾಗಿದ್ದೆ. ಅವರಿಗಷ್ಟೇ ಅಲ್ಲ, ನನ್ನ ಅಕ್ಕನಿಗೆ, ನನ್ನ ಮಕ್ಕಳಿಗೆ, ಎಲ್ಲರಿಗೂ ಅವರ ನೋವನಾಲಿಸುವ ಕಿವಿಯಾಗಿದ್ದೆ ನಾನು, ಸಂತೈಸುವ ಹೃದಯವಾಗಿದ್ದೆ ನಾನು. ನಿಮಗೆ ಗೊತ್ತಲ್ಲ, ರಾಮನು ಕಾಡಿಗೆ ಹೋದಾಗ ಕೌಸಲ್ಯ ಕೈಗೆ, ರಾಮನೊಡನೆ ಲಕ್ಷ್ಮಣನು ಹೊರಟು ನಿಂತಾಗ ನನ್ನ ಸೊಸೆ ಊರ್ಮಿಳೆಗೆ, ಮಾತು ಕೊಟ್ಟು ಕೆಟ್ಟೆ ಎಂದು ಪುತ್ರ ವಿಯೋಗದಿಂದ ರೋಧಿಸುತ್ತಿದ್ದ ನನ್ನ ಪತಿಗೆ, ಸ್ವಾರ್ಥದಿಂದ ಪತಿಯನ್ನೇ ಕಳೆದುಕೊಂಡೆ ಎಂದು ತನ್ನ ತಪ್ಪಿನ ಅರಿವಾಗಿ ನೊಂದಿದ್ದ ನನ್ನ ಸಹೃದಯ ಕೈಕೇಯಿಗೆ, ಇವರೆಲ್ಲರಿಗೂ ಸಾಂತ್ವನ ಹೇಳಿದ್ದು ಯಾರು? ಸಂತೈಸಿದ್ದು ಯಾರು? ನಾನೇ ತಾನೆ. ಸುಲಭವಾಗಿರಲಿಲ್ಲ ನನ್ನ ಜೀವನ ಕೂಡ. ರಾಣಿಯಾಗಿದೆ. ಆದರೆ ನಾನು ಹೆಣ್ಣಲ್ವಾ? ಎಲ್ಲ ಹೆಣ್ಣಿನ ಮನಸ್ಸಿನಲ್ಲಿರುವಂತೆ ಸಣ್ಣ ಸಣ್ಣ ಬಯಕೆಗಳು ನನ್ನಲ್ಲೂ ಇವು. ಪತಿಯೊಡನೆ ಕುಳಿತು ಸಾವಿರಾರು ಮಾತಾಡ್ತಾ ಹರಟೆ ಹೊಡೆಯುತ್ತ ನನ್ನ ಮನಸ್ಸಿನನ್ನು ನಲಿವುಗಳಿಂದ ಹೇಳಿಕೊಳ್ತಾ ಸಮಯ ಕಳೆಯಬೇಕೆಂಬ ಆಸೆ ನನ್ನಲ್ಲೂ ಇತ್ತು. ಹೇಳಿಕೊಡುವುದಾದರೂ ಹೇಗೆ? ಮಹಾರಾಜರು ಕೇವಲ ಮಾತಿನ ಪೆಟ್ಟಿಗೆಯಾಗಿದ್ದರೆ ಹೊರತು ನನ್ನ ಮಾತನಾಡಿಸುವ ಕಿವಿಯಾಗಿರಲಿಲ್ಲ. ಅವರಿಗೆ ನಾನು ಕೇವಲ ಸಾಂತ್ವನದ ಯಂತ್ರ ಅಷ್ಟೇ. ಕೌಸಲ್ಯೆಯ ನಾಮ, ಕೈಕೇಯಿಯ ಭರತನ ನಡುವೆ
ನನ್ನ ಮಗ ಲಕ್ಷ್ಮಣ ನಿಮಗೆ ಗೊತ್ತಾ, ಗರ್ಭವತಿಯಾಗಿದ್ದಾಗ ತಾಯಿಗೆ ಬರುವ ಎಲ್ಲ ರೋಗಗಳನ್ನು ನಿವಾರಿಸುವ ಶಕ್ತಿ ಗರ್ಭದಲ್ಲಿರುವ ಮಗುವಿನಲ್ಲಿರುತ್ತಂತೆ. ಅದೇ ಮಗು ಹುಟ್ಟಿದ ನಂತರ ಮಗುವಿನ ಎಲ್ಲ ಕಾಯಿಲೆಗಳಿಗೆ ಔಷಧ ಅಂತ ತಾಯಿಯ ಎದೆ ಹಾಲಂತೆ. ಎಷ್ಟು ಸುಂದರ ಅಲ್ವಾ ತಾಯಿ ಮಗುವಿನ ಈ ಸಂಬಂಧ. ಯಾವುದೇ ತಾಯಿಯಾದರೂ ಬಯಸುವುದು ತನ್ನ ಮಕ್ಕಳ ನೆಮ್ಮದಿಯನ್ನೇ ತಾನೆ. ಅಣ್ಣನಿಗೋಸ್ಕರ ಕಾಡಿಗೆ ಹೊರಟು ನಿಂತ ನನ್ನ ಮಗನನ್ನು ನಾ ತಡೆಯಲಿಲ್ಲ. ಮದುವೆಯಾಗಿ ಸುಖ ಜೀವನ ನಡೆಸಬೇಕು. ಆದರೆ ಅವನು ಮದುವೆಯಾದರೂ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದ. ಆ ಕಾಡಿನಲ್ಲಿ ಹೇಗಿದ್ದನೋ, ಏನು ತಿನ್ನುತ್ತಿದ್ದನೋ, ಅದೆಲ್ಲಿ ಮಲಗುತ್ತಿದ್ದನೋ ಗೊತ್ತೇ ಆಗಲಿಲ್ಲ. ಮಲಗುವುದೆಲ್ಲಿಂದ ಬಂತು? ಸೀತಾರಾಮರ ರಕ್ಷಣೆಗೋಸ್ಕರ ನಿದ್ರಾರಹಿತತೆಯ ದೀಕ್ಷೆಯನ್ನೇ ತೊಟ್ಟಿದ್ದ ಅವನು. ಅಂದು ರಾಮನು ಹಾಡಿಗೆ ಹೊರಟಿದ್ದಾಗ ಕೌಸಲ್ಯಕನಿಂದ ದಶರಥ ಮಹಾರಾಜರು ಮುಂದಿದ್ದರು. ಅವರನ್ನು ನಾನು ಸಮಾಧಾನಪಡಿಸಿದೆ. ಏಕೆಂದರೆ ನಾನು ಆ ರಾಜ್ಯದ ರಾಣಿಯಾಗಿದ್ದೆ. ರಾಜ್ಯ ಹಾಗೂ ರಾಜಮನೆತನದ ಸಮತೋಲನಕ್ಕಾಗಿ ನಾನು ಹಾಗೆ ಮಾಡಲೇಬೇಕಾಯಿತು. ಖುಷಿ ಇದೆ ನನಗೆ. ನೊಂದ ಮನಸ್ಸಿಗೆ ಸಾಂತ್ವನ ಹೇಳುವ ಶಕ್ತಿ ಎಲ್ಲರನ್ನೂ ಇರುವುದಿಲ್ಲ, ಆದರೆ ಅದು ನನ್ನಲ್ಲಿತ್ತು. ಖುಷಿ ಇದೆ ನನಗೆ. ಆದರೆ ಅಂದು ನನ್ನ ಮಗನು ಕಾಡಿಗೆ ಹೋಗಿದ್ದ. ಕಣ್ಣ ರೆಪ್ಪೆಯಂತೆ ನೋಡಿಕೊಳ್ಳಬೇಕೆಂದೆಲ್ಲ ಆಸೆಯನ್ನಿಟ್ಟುಕೊಂಡಿದ್ದೆ. ಆದರೆ ಅವನು ಕಣ್ಣಂಚಿಗೂ ಕಾಣದಷ್ಟು ದೂರ ಹೋಗಿದ್ದ. ಅಂದು ನಾನು ನೊಂದಿದ್ದೆ. ಪ್ರಾಣಿಯಾದರೆ ನಾನು ತಾಯಿಯಲ್ವೇ? ಅಂದು ನಾನು ನೊಂದಿದ್ದೆ. ಋಷಿ ವಾಲ್ಮೀಕಿಯವರು ನನ್ನನ್ನು ಸಾಮಾನ್ಯ ಹೆಣ್ಣಾಗಿ, ಹೆಂಡತಿಯಾಗಿ, ತಾಯಿಯಾಗಿ ನೋಡಲೇ ಇಲ್ಲ. ಇಂದಿನ ಆಧುನಿಕ ವಿಮರ್ಶಾ